ವೆಲ್ಕಮ್ ಬ್ಯಾಕ್. ವಿಂಗ್ ಕಮಾಂಡರ್ನಿಂದ ಹಲ್ಲೆಗೊಳಗಾದ ವಿಕಾಸ್ ಅವರ ಸಹೋದರ ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆನಲ್ಲಿ. ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರ ಹಂಚಿಕೊಂಡಿದ್ದಾರೆ. ವಿಂಗ್ ಕಮಾಂಡರ್ನಿಂದ ಯುವಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ವಿಕಾಸ್ ಕುಮಾರ್ ಸಹೋದರ ಭರತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೈಕ್ ಟಚ್ ಆಗಿದ್ದಕ್ಕೆ ನನ್ನ ತಮ್ಮನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬರೀ ಬೈಕ್ ಟಚ್ ಆಗಿದ್ದು ಒಂದು ಸಣ್ಣ ವಿಚಾರ, ಜನ ಬಿಡಿಸೋದಕ್ಕೆ ಹೋದ್ರು ಮತ್ತೆ ಮತ್ತೆ ಹಲ್ಲೆ ಮಾಡಿದ್ದಾರೆ, ಕೈ ಕಚ್ಚಿದ್ದಾರೆ, ಮುಖ ಪರ್ಚಿದ್ದಾರೆ. ಯಾರು ಒಬ್ಬ ವಿಂಗ್ ಕಮಾಂಡರ್ ಹೀಗೆ ನಡ್ಕೋತಾನ ಅಂತ. ಮನೆಗೆ ಬಂದಾಗ ನನ್ನ ತಮ್ಮನ ಮುಖ ರಕ್ತವಾಗಿತ್ತು, ಎಲ್ಲವನ್ನೂ ಅಮ್ಮ ಕ್ಲೀನ್ ಮಾಡಿ ಸಮಾಧಾನ ಮಾಡಿದ್ರು ಅಂತ ಭರತ್ ಹೇಳ್ಕೊಂಡಿರ್ತಕ್ಕಂಥದ್ದು. ತಪ್ಪು ನಮ್ಮದಲ್ಲ, ನಮಗೆ ನ್ಯಾಯ ಸಿಗಬೇಕು, ಆತ ಅರೆಸ್ಟ್ ಆಗಬೇಕು. ವಿಂಗ್ ಕಮಾಂಡರ್ನಿಂದ ಯುವಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭರತ್ ವಿಕಾಸ್ ಅವರ ಸಹೋದರ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನಮ್ಮ ತಮ್ಮ ಮಾಲೂರಲ್ಲಿ ಜಾತ್ರೆ ಇತ್ತು ಸಂಡೇ. ಅದನ್ನು ಮುಗಿಸ್ಕೊಂಡು ಬೆಳಗ್ಗೆ 6:15 ಅಷ್ಟೊತ್ತಿಗೆ ಟಿನ್ ಫ್ಯಾಕ್ಟ್ರಿ ಹತ್ರ ಅಡ್ಡ ಒಂದು ಕಾರ್ ಬಂತು. ಅದನ್ನು ನೋಡಿದ್ರೆ ಆ ಕಾರು ಸ್ಕ್ರಾಚ್ ಮಾಡಿದ್ದಾರೆ ಒಂದು ಗಾಡಿಗೆ. ಅಷ್ಟಕ್ಕೆ ಯಾಕೆ ಸ್ಕ್ರಾಚ್ ಮಾಡಿದೆ ಅಂತ ಕೇಳಕ್ಕೆ ಹೋಗಿಲ್ಲ, ಬಿಟ್ಟಿದ್ದಾನೆ. ಅಂದರೂ ಆ ಲೇಡಿ ಡ್ರೈವ್ ಮಾಡ್ಬೇಕಾದ್ರೆ ಬೈದಿದ್ದಾರೆ. ಅದನ್ನು ಕೇಳಕ್ಕೆ ಹೋಗಿ ಯಾಕೆ ಬೈದಿರಿ ಅಂತ ಕೇಳಿದಕ್ಕೆ ಅವನ್ನ ದೂಡ್ಬಿಟ್ಟು ತುಂಬ, ಅಂದರೆ ಅವ್ರ ಹಸ್ಬೆಂಡು ವಿಂಗ್ ಕಮಾಂಡರ್ ಅಂತೆ, ಅದೇ ಪಬ್ಲಿಕ್ ಸರ್ವೆಂಟ್ ಆಗಿ ಅವನ್ನ ದೂಡ್ಬಿಟ್ಟು ಹೆಂಗೆ ಬೇಕಂಗೆ ಹೊಡೆದ್ಬಿಟ್ಟು ಕಾಲಲ್ಲೆಲ್ಲ ಹೊಡೆದು ಮತ್ತೆ ಕೈ ಅದೇ ಪಬ್ಲಿಕ್ ಸರ್ವೆಂಟಾಗಿ ಕಚ್ಚಿದ್ದಾನೆ. ಮತ್ತೆ ಬಾಯಲ್ಲಿ ಅಂದರೆ ಹೆಲ್ಮೆಟ್ ಹಾಕಿದಾಗ ಅದನ್ನು ಬಾಯಲ್ಲೆಲ್ಲ ಫುಲ್ಲು ಕೈಯಿಂದ ಹಾಕ್ಬಿಟ್ಟು ಜಿಬ್ರಿದ್ದಾನೆ, ಮುಖ ಎಲ್ಲ ಜಿಬ್ರಿದ್ದಾನೆ. ನೀವು ಬೇಕಾದ್ರೆ CCTV ಫುಟೇಜ್ ನೋಡ್ಬೋದು. ಹೆಂಗೆ ಬೇಕಂಗೆ ಹೊಡೆದಿದ್ದಾನೆ, ಕಾಲಲ್ಲಿ ಹೊಡೆದು ತುಂಬ ಇದು ಮಾಡಿದ್ದಾನೆ. ತುಂಬ ನೋವಾಯಿತು. ಅದು ಬಂದು ಮನೆಗೆ ಹೇಳ್ತಾನೆ, ಬಟ್ ನಾವು ಅಂದ್ಕೊಂಡು ಚಿಕ್ಕದೇನೋ ಆಗಿರುತ್ತೆ ಅಂತೇಳಿ. ಬಟ್ ಅದು ನೋಡಿದ್ರೆ ಇವನು ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ. ಅದು ತುಂಬ ವೈರಲ್ ಆಯಿತು. ಅವಾಗ ನಮಗೆ ತುಂಬ ಬೇಜಾಯಿತು. ಆಮೇಲೆ 4 ಗಂಟೆಗೆ ಮನೆಗೆ ಬಂದುಬಿಟ್ಟು 4 ಜನ ಅರೆಸ್ಟ್ ಮಾಡಿಬಿಟ್ಟು ಅವನ್ನ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದರು. ಇಲ್ಲಿ ಬಂದು ನೋಡಿದಾಗ 5 ಗಂಟೆಗೆ CCTV ಫುಟೇಜ್ ಓಪನ್ ಮಾಡ್ತಾರೆ. ಅಲ್ಲಿ ಇವನೇನು ತಪ್ಪಿರಲ್ಲ, ಅವನೇ ವಿಂಗ್ ಕಮಾಂಡರ್ ಸರಿಯಾಗಿ ಹೊಡೆದಿರ್ತಾನೆ ಇವನಿಗೆ. ಸೊ ಈಗ ನಾವು ಮತ್ತೆ FIR ಫೈಲ್ ಮಾಡಿದ್ದೀವಿ ಅಗೇನೆಸ್ಟು. 11 ಆಯಿತು, ಇನ್ನೂ ನಮಗೆ FIR ಫೈಲ್ ಇನ್ನೂ ಸಿಕ್ಕಿಲ್ಲ ಅಂತ ಮತ್ತೆ. ಓಕೆ, ಸೊ ಈಗ ಒಟ್ಟಾರೆ ಎಲ್ಲರೂ ನ್ಯಾಯಕ್ಕೋಸ್ಕರ ಆಗ್ರಹಿಸ್ತಾ ಇದ್ದಾರೆ. ನಾವು ಕೂಡ ಅದನ್ನೇ ಕೇಳ್ತಿರೋದು. ಹಾಗಂತ ವಿಕಾಸ್ದು ಏನೂ ತಪ್ಪಿಲ್ಲ, ಆತ ನಿರಪರಾಧಿ ಅಂತಲೂ ನಾನು ಹೇಳ್ತಾ ಇಲ್ಲ. ಬಟ್ ಪ್ರಕರಣದಲ್ಲಿ ಯಾರ ತಪ್ಪು ಮೇಲಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಕ್ರಮ ತಗೊಳ್ಳಿ ಅಷ್ಟೇ.